ಶನಿವಾರ ಸಂತೆ ಸಮೀಪದ ಮಾಲಂಬಿ ಗಾಂಧಿ ಕಾಲೋನಿಯಲ್ಲಿ ಪಿರಿಯಾಪಟ್ಟಣದ ಅಮ್ಮನವರ ವಾರ್ಷಿಕ ಪೂಜಾ ಉತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಶುಕ್ರವಾರ ಬೆಳಗ್ಗೆ ಕಳಸ ಪೂಜೆ ನೆರವೇರಿಸಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ತೆರಳಿ ಅಮ್ಮನವರ ಗುಡಿಯಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಅರ್ಚಕರಾದ ನಿತಿನ್ ತಂಡದವರಿಂದ ಪೂಜಾ ಕೈಂಕರ್ಯ ನಡೆದವು. ಪೂಜೋತ್ಸವದಲ್ಲಿ ಗ್ರಾಮದ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ನಡೆಯಿತು. ಈ ವೇಳೆ ಮಾತನಾಡಿದ ಸಮಿತಿ ಸದಸ್ಯ ರಾಮಚಂದ್ರ, ಈ ಗುಡಿಯಲ್ಲಿ ಸುಮಾರು 12 ವರ್ಷದ ಹಿಂದೆ ಪೂಜಾ ಕಾರ್ಯ ನಡೆದಿತ್ತು. ಬಳಿಕ ನಾನಾ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿತು. ಇದೀಗ ಮತ್ತೆ ಪೂಜಾ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ ಎಂದರು. ಗುಡಿಯನ್ನು ಅಭಿವೃದ್ಧಿಪಡಿಸುವ ಚಿಂತನೆ ಇರುವುದಾಗಿ ಪ್ರವೀಣ್ ತಿಳಿಸಿದರು. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಸುಮಾರು 15 ವರ್ಷಗಳ ಹಿಂದೆ ಪೂಜೆ ಮಾಡಿಕೊಂಡು ಬರ್ತಿದ್ದಂತಹ ಈ ಗ್ರಾಮ ದೇವತೆಯನ್ನು ಎಲ್ಲರೂ ಸೇರಿ ಈ ವರ್ಷ ಎಲ್ಲ ಯುವಕರು ಸೇರಿ ಈ ಒಂದು ಯುವಕ ಮಂಡಳಿಯನ್ನು ರಚನೆ ಮಾಡಿಕೊಂಡು ಇಲ್ಲಿ ವಿಜೃಂಭಣೆಯಿಂದ ಸುಮಾರು ಇಲ್ಲಿರ್ತಕ್ಕಂಥ 100 ಮನೆಗಳ ಯುವ ಸಮೂಹ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಸುಮಾರು ಹಲವಾರು 1 ತಿಂಗಳಿನ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಅದರ ಜೊತೆಗೆ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಸಹ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಾಡುವ ಅಂತ ಎಲ್ಲರೂ ಸಹ ಒಕ್ಕಲಿನಿಂದ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದು, ಎಲ್ಲ ಸಾರ್ವಜನಿಕ ಎಲ್ಲ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಮಾಡುವಂತಹ ಕಾರ್ಯವನ್ನು ನಾವೆಲ್ಲ ಮಾಡ್ತೇವೆ. ಮುಂದೆ ಈ ದೇವಸ್ಥಾನ ಇಡೀ ಗ್ರಾಮಕ್ಕೆ ಒಳ್ಳೆಯದನ್ನು ಮಾಡಲಿ ಅನ್ನೋದು. ಪೂಜಾ ಉತ್ಸವದಲ್ಲಿ ಸಮಿತಿ ಸದಸ್ಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಗ್ರಾಮಸ್ಥರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.